ಇಲ್ಲಿ ಎರಡು ಪದಗಳು ಕೂಡಿ ಆಗ್ಯಾವ. ತೊಟ್ಟು ಪ್ಲಸ್ ಇಲ ಈಕ್ವಲ್ ಟು ತೊಟ್ಟಿಲ. ತೊಟ್ಟು ಅಂದ್ರೆ ತುಂಬು, ಇಲ ಅಂದ್ರೆ ಹಿಡಿ. ತುಂಬಿನಿಂದ ಹಿಡಿ ಅನ್ನುವುದಕ್ಕಾಗಿ ತೊಟ್ಟಿಲ ಅಂತ ಅರ್ಥ ಆಗಿ ಬಂದದ. ಯಾವ ತುಂಬಿನಿಂದ ಹಿಡಿತದ? ನೀವು ಹೊಲದೊಳಗ ತೋಟದೊಳಗ ಸೌತಿಕಾಯಿ, ಹೀರಿಕಾಯಿ, ಬದ್ನಿಕಾಯಿ, ಮೆಣಸಿನಕಾಯಿ ಇವನ್ನೆಲ್ಲ ನೋಡ್ತೀರಿ. ಆ ಕಾಯಿಗಳಿಗೆಲ್ಲ ತುಂಬಿರ್ತದ. ತುಂಬಿದ್ದಲೇನೆ ಕಾಯಿ ಹಿಡ್ಕೊಂಡು ನಿಂತಿರ್ತೈತಿ. ಹಂಗ ಯಾವ ತುಂಬು ತೊಟ್ಟಿಲ ಹಿಡ್ಕೊಂಡಿದ್ದಕ್ಕಾಗಿ ತೊಟ್ಟಿಲ ಆಯ್ತು ಅಂತ ಕೇಳಿದ್ರೆ, ಇಲ್ಲಿ ನೀವು ಕಣ್ಣಿಲೆ ನೋಡ್ತೀರಿ, ಇಟ್ಟು ತೂಗುವ ತೊಟ್ಟಿಲ ತಂದಾರ. ಒಂದಲ್ಲ ಎರಡು. ಬಹುಶಃ ನಾವು ಅರ್ಥ ಮಾಡಿಕೊಳ್ಬೇಕು. ತೊಟ್ಟಿಲದೊಳಗ ಕಟ್ಟಿ ತೂಗು ತೊಟ್ಲ ಇರ್ತಾವ, ಇಟ್ಟು ತೂಗು ತೊಟ್ಲನೇ ಇರ್ತಾವ. ಕಬ್ಬಿಣದ ತೊಟ್ಟಿಲುಗಳಿರ್ತಾವ, ಕಟ್ಟಿಗೆ ತೊಟ್ಟಿಲುಗಳಿರ್ತಾವ. ಕಟ್ಟಿಗೆವರ ಆಗೋಲ್ವಕ್ಕ, ಕಬ್ಬಿಣದವರ ಆಗೋಲ್ವಕ್ಕ, ಇಟ್ಟು ತೂಗುವರ ಆಗೋಲ್ವಕ್ಕ, ಕಟ್ಟಿ ತೂಗುವರ ಆಗೋಲ್ವಕ್ಕ. ಒಟ್ಟಿನಲ್ಲಿ ತುಂಬು ಇರಲೇಬೇಕು, ಆಧಾರ ಇರಲೇಬೇಕು. ಪ್ರತಿಯೊಂದು ತೊಟ್ಲಕ್ಕೂ 4 ಹಗ್ಗಗಳಿರ್ತಾವ. ಇರ್ತಾವಿಲ್ರಿ? ಅಜ್ಜರ್ ಇಲ್ಲೆಲ್ಲಿದವ್ರಿ ಇಟ್ಟು ತೂಗು ತೊಟ್ಲಕ್ಕಂದ್ರೆ 4 ಕಾಲದವ್ ನೋಡ್ರಿ. ಅವಕ್ಕೆ ಹಗ್ಗ ಆಧಾರದಿಂದ ತೊಟ್ಲ ತೂಗ್ತದ. ಕಟ್ಟಿ ತೂಗುವ ತೊಟ್ಲ, ಇಟ್ಟು ತೂಗುವ ತೊಟ್ಲಕ್ಕೆ 4 ಕಾಲಗಳದಾವ. ಹಂಗಾದ್ರೆ ಭೌತಿಕ ಪ್ರಪಂಚದೊಳಗಿರುವಂತಹ ಕಟ್ಟಿಗೆದೋ ಕಬ್ಬಿಣದೋ ತೊಟ್ಲಕ್ಕ ಕಟ್ಟುದಕ್ಕೋ ಮತ್ತು ಇಟ್ಟುದಕ್ಕೋ 4 ಆಧಾರಗಳು, 4 ಹಗ್ಗಗಳು ಹೆಂಗ ಮುಖ್ಯವಾಗಿ ಇರ್ತಾವ, ಹಂಗ ನಮ್ಮ ನಿಮ್ಮೆಲ್ಲರ ಬದುಕು ಅನ್ನುವುದೊಂದು ತೊಟ್ಲ. ತೂಗುತ್ತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಂದ ಅಂತ ಹೇಳ್ಯಾರಿಲ್ರಿ ಶರಣರು. ಇದು ಜೋಕಾಲಿ. ಬದುಕು ಅನ್ನುವುದೊಂದು ತೊಟ್ಲ, ಇದು ಒಂದು ಜೋಕಾಲಿ, ಇದು ತೂಗ್ತದ. ಈ ಬದುಕಿನ ತೊಟ್ಲಕ್ಕ 4 ಹಗ್ಗಗಳು ಯಾವುವು ಅಂತ ಕೇಳಿದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂಥ ಚತುರ್ವೇದ ಈ ಹಗ್ಗಗಳ, ಈ ಕಾಲುಗಳ ಆಧಾರದ ಮೇಲೆ ನಮ್ಮ ನಿಮ್ಮೆಲ್ಲರ ಬದುಕಿನ ತೊಟ್ಟಲ ತೂಗುತ್ತದ ತೂಗುತ್ತದ ತೂಗುತ್ತದ. ಹಾಗಾದ್ರೆ ಇದು ಒಂದ ತೊಟ್ಲ ಅಲ್ಲ, ಇನ್ನೂ ತೊಟ್ಲ ಬಹಳ ಅದಾವ. ಈ ಭ್ರೂಣ, ಆತ್ಮ ಭ್ರೂಣ ಆಗಿ ತಾಯಿ ಗರ್ಭದಾಗ ಹುಟ್ಟಿ ಬರುವಾಗ ತಾಯಿ ಗರ್ಭನ ಒಂದು ತೊಟ್ಲ. ಅದಾದ ಮೇಲೆ ಡಿಲಿವರಿ ಏನಾಗ್ತೈತಲ್ಲ, ಅವಾಗ ತಾಯಿಗೆ ಆಗುವ ಆನಂದ ಏನೈತಿ, ಅದು ಒಂದು ತೊಟ್ಲಿದ್ದಂಗ ಮಗುವಿಗೆ. ಇನ್ನ ಮಗು ಹುಟ್ಟಿ ಬಂದ ಮೇಲೆ ಕಟ್ಟಿಗೆ ತೊಟ್ಲನೋ ಕಬ್ಬಿಣದ ತೊಟ್ಲನೋ ಇಟ್ಟು ತೂಗಿ ಹೆಸರಿಟ್ಟು ತೂಗ್ತಾರಲ್ಲ, ಅದು ಒಂದು ತೊಟ್ಲ. ಅದಾದ ಮೇಲೆ ಮಗು ಬೆಳಿತಾ ಬೆಳಿತಾ ಭೂಮಿ ಮೇಲೆ ಹರಿದಾಡ್ಕೊಂತ ಓಡಾಡ್ಕೊಂತ ಏನು ಅಡ್ಡಾಡ್ಕೊಂತ ಇರ್ತೈತಲ್ಲ, ಅವಾಗ ಮಗುವಿಗೆ ಈ ಭೂಮಿನೇ ಒಂದು ತೊಟ್ಲ ಆಗ್ತದ. ಇದು ಆದ ಮೇಲೆ ತನ್ನ ಬದುಕಿನ ಗುರಿಯನ್ನ ಏನು ಸಾಧನೆ ಮಾಡ್ತೈತಲ್ಲ, ಆ ಸಂದರ್ಭದೊಳಗ ಗುರುವಿನ ಆಶೀರ್ವಾದ ಏನಾಗ್ತೈತಲ್ಲ, ಅದು ಒಂದು ತೊಟ್ಲ. ಗುರುವಿನ ಆಶೀರ್ವಾದವೂ ಒಂದು ತೊಟ್ಲ. ಇನ್ನ ಮುಂದೆ ವಯಸ್ಸಿಗೆ ಬಂದ ಮೇಲೆ ಪ್ರೀತಿ ಮಾಡಿ ಪ್ರೇಮ ಮಾಡಿ ಮದುವೆ ಏನಾಗ್ತೈತಲ್ಲ, ಆ ಪ್ರೀತಿ ಪ್ರೇಮನ ಒಂದು ತೊಟ್ಲಿದ್ದಂಗ. ಅವರಿಬ್ರು ಗಂಡ ಹೆಂಡತಿ ಏನಾಗ್ತಾರ, ದಂಪತಿಗಳೇನಾಗ್ತಾರಲ್ಲ, ಆ ದಾಂಪತ್ಯ ಸುಖ ಏನೈತಲ್ಲ, ಅದು ಒಂದು ತೊಟ್ಲಿದ್ದಂಗ. ಮುಂದ ಮಕ್ಕಳೇನು ಹುಟ್ತಾವಲ್ಲ, ಗಳಿಸ್ತಾರ, ದಾನ ಧರ್ಮ ಮಾಡ್ತಾರ, ಸಮಾಜದೊಳಗೆ ಹೊಂದಾಣಿಕೆಯಾಗಿ ಬದುಕ್ತಾರ, ಅದು ಒಂದು ತೊಟ್ಲಿದ್ದಂಗ. ಇಷ್ಟೆಲ್ಲ ಆದ ಮೇಲೆ ಬದುಕು ಮುಗಿದ ಮೇಲೆ 4 ಜನರ ಹೆಗಲ ಮೇಲೆ ಟಣ್ಣ ಕುಡು ಟಣ್ಣ ಕುಡು ಅಂತೇನು ಹೊಕ್ಕಿರ್ತಾರಲ್ಲ, ಶಿದಿಗೆ ಅಂತೀರಿ, ಕೈವಲ್ಯ ಅಂತೀರಿ, ಅದು ಒಂದು ತೊಟ್ಲಿದ್ದಂಗೆ ಇರ್ತೈತಿ ನೋಡ್ರಿ. ಸೇಮ್ ಅದ್ರೊಳಗೆ ಕುತ್ಕೊಂಡು ಏನು ಹೋಗ್ತಾರಲ್ಲ, ಅದು ಒಂದು ತೊಟ್ಲ. ಇದೆಲ್ಲ ಮುಗಿದ ಮೇಲೆ ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಹೋಗಿ ಏನು ಮುಟ್ತೀವಿ ಅಂದ್ರೆ, ಆತ್ಮದಿಂದ ಬಂದೀವಿ, ಜೀವಾತ್ಮರಾಗೀವಿ. ಆದ ನಂತರ ಮನಬುದ್ಧಿ ಚಿತ್ತ ಅಹಂಕಾರಗಳೆಲ್ಲ ನಿರ್ಲಿಪ್ತವಾದ ಬಳಿಕ ಮರಳಿ ಆತ್ಮದ ಜೊತೆಗೆ ಕೂಡಿಕೊಂಡು ಏನು ಬದುಕ್ತಿವಲ್ಲ, ಅದು ಒಂದು ತೊಟ್ಲ. ಕೊನೆಯ ತೊಟ್ಲ, ಅದು ಕೊನೆಯ ತೊಟ್ಟಿಲ. ಇಂತಹ ತೊಟ್ಟಿಲದ ಅರ್ಥವನ್ನ ನಾವು ಚೆನ್ನಾಗಿ ತಿಳ್ಕೊಂಡಾಗ ಮಾತ್ರ ಅದು ನಮಗ ಅರ್ಥ ಆಗತೈತಿ. ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ, ತೊಟ್ಟಿಲದಾಗ ಹೆಸರಿಡುವ ಹೊತ್ನ್ಯಾಗ ಈಗಾಗ್ಲೇನೆ ಈ ತೊಟ್ಟಿಲದೊಳಗ
ಕಲ್ಲಯ್ಯ ಅಜ್ಜಾರ್ ಇಬ್ರು ಅದಾರ. ವಿಶೇಷ ಏನು ಅಂತಂದ್ರೆ ಇದ ಮೊದಲು ನಾ ಕಂಡಿದ್ದು ಏನಪ್ಪಾ ಅಂದ್ರೆ ಎಲ್ಲಾ ಶರಣರ ತೊಟ್ಲ ತೂಗುವ ಕಾರ್ಯಕ್ರಮ ಮಾಡುವಾಗ ಒಂದೊಂದು ತೊಟ್ಲ ಬಂದಿರ್ತಾವ, ಒಂದೊಂದು ತೊಟ್ಲ ತಂದು ಕೊಡೋರು ಹಿಂದ್ ಮುಂದೆ ನೋಡ್ತಿರ್ತಾರ. ಆದ್ರೆ ಈ ಮಡಿಕೆ ಹೊನ್ನಳ್ಳಿಯ ಗ್ರಾಮದೊಳಗ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಒಂದ ತೊಟ್ಲು ಇಲ್ಲ ಜೋಡು ತೊಟ್ಟಲದೊಳಗ ಕಲ್ಲಯ್ಯ ಅಜ್ಜ ತೂಗಾಕ್ ಹತ್ಯಾನ. ಇದು ಅವನ ಲೀಲಾ. ಇದು ನಾ ಮುಂದೆ ನೀ ಮುಂದೆ ಅಂತ ತೊಟ್ಲ ಕೊಡ್ಸಕತ್ತಾರೆ. ಯಾಕ ಕೊಡಿಸ್ತಾರಂದ್ರ ಯಾರು ಏನ್ ಅಪೇಕ್ಷೆ ಪಟ್ಟಾರ ನಮಗ ಮಕ್ಕಳಾಗಬೇಕಪ್ಪ ಅಂತಂದ್ರ ಕಲ್ಲಯ್ಯ ಅಜ್ಜ ಮಕ್ಕಳನ್ನ ಕೊಟ್ಟ ತೀರ್ಯಾನ, ಅವ್ರಿಗೆ ಆಶೀರ್ವಾದ ಮಾಡ್ಯಾನ, ಅವ್ರ ಇಷ್ಟಾರ್ಥಗಳನ್ನ ಈಡೇರಿಸ್ಯಾನ. ಏನ್ ನಮಗ ಗಂಡ ಬೇಕಂದ್ರ ಗಂಡ ಕೊಟ್ಟಾನ, ಹೆಣ್ಣ ಬೇಕಂದ್ರ ಹೆಣ್ಣನ್ನು ಕೊಟ್ಟಾನ ಕಲ್ಲಯ್ಯ ಅಜ್ಜ. ನೋಡ್ರಿ ಅವನ ಮಹಿಮಾ, ಅವನ ಲೀಲಾ. ಅದಕ್ಕೆ ಎಷ್ಟೋ ಮಂದಿ ತಾಯಂದ್ರು ಇಲ್ಲಿ ಉಡಿ ತುಂಬಿಸ್ಕೊಳಕ್ ಬಂದಾರ. ಈಗಾಗ್ಲೇ ಮುತ್ತೈದೆಯರು ಉಡಿ ತುಂಬಿಕೊಂಡಾರ, ಕಂಕಣ ಕಟ್ಟ್ಯಾರ. ಅಜ್ಜಾರ ನೀವು ಕಟ್ಕೋಬೇಕ್ರಿ, ಪ್ರವಚನ ಮಾಡಾಕತ್ತೀರಿ, ಕಂಕಣ ಬದ್ಧರಾಗ್ರಿ, ನೀವು ಹೇಳಾಕ, ನೀವು ಹಾಡಾಕತ್ತೀರಿ, ಅಜ್ಜಾರ ನೀವು ಕಂಕಣ ಕಟ್ಕೋರಿ, ನೀವು ತಬಲಾ ನುಡ್ಸಾಕತ್ತೀರಿ, ನೀವು ಕಂಕಣ ಕಟ್ಕೋರಿ ನುಡ್ಸಾಕ ಅಂತ ಹೇಳಿ ತಾಯಂದ್ರು ಕಂಕಣ ನಮಗೂ ಕಟ್ಟಿದ್ರು, ಅವರು ಕಟ್ಕೊಂಡಾರ. ಈಗ ಮಕ್ಕಳ ಸಂಬಂಧ ಅಪೇಕ್ಷೆಯಿಂದ ಸಂಕಲ್ಪವನ್ನ ಮಾಡಿ ಕಲ್ಲಯ್ಯಜ್ಜನಲ್ಲಿ ಭಕ್ತಿಯಿಂದ ಅವರು ಕೂಡ ಉಡಿ ತುಂಬಿಸ್ಕೊಳಕ ತಯಾರಾಗ್ಯಾರ. ಈಗ ನಾನು ತೊಟ್ಲದ ಬಗ್ಗೆ ಹೇಳಿದೆ. ಇನ್ನ ಕುಟಟ ಕೂರ್ ಅಂತ ಹೆಸರಿಡ್ಬೇಕು. ನಮ್ಮ ವಿಜಯ ಸ್ವಾಮಿಯ ವೈದಿಕತ್ವದೊಳಗ ಈಗಾಗ್ಲೇನೆ ಆ ಮಗುವಿಗೆ ಕಲ್ಲಯ್ಯಜ್ಜನಿಗೆ ಭಸ್ಮ ಧಾರಣೆ ಮಾಡ್ಯಾರ, ಲಿಂಗ ಧಾರಣೆ ಮಾಡ್ಯಾರ, ರುದ್ರಾಕ್ಷಿ ಧಾರಣೆ ಮಾಡ್ಯಾರ, ಮುತ್ತೈದರು ಉಡಿ ತುಂಬಿಕೊಂಡಾರ, ತೊಟ್ಲ ಪೂಜೆ ಮಾಡ್ಯಾರ, ಎಲ್ಲ ಕೆಲಸಗಳಾಗ್ಯಾವ, ಆಭರಣಗಳನ್ನ ಹಾಕ್ಯಾರ, ಎಲ್ಲ ನಡೆದೈತಿ. ಹೆಸರಿಡೋದು ಒಂದ. ಈ ಹೆಸರಿಡ್ತಾನ ವಿಜಯ ಸ್ವಾಮಿ ಬಂದು ಆಮೇಲೆ ತಾಯಂದ್ರ ಇಡ್ತಾರ, ಮುತ್ತೈದರು ಇಡ್ತಾರ, ಜೋಗಳ ಹಾಡ್ತಾರ. ಕುಟ್ಟಟ ಕುರು ಅಂತಾರ. ಯಾಕಂತಾರ ಅಂದ್ರ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದೈತ್ರಿ, ಅದಕ್ಕ ನಮ್ಮಪ್ಪ ನಮ್ಮವ್ವ ಅಂದ್ರು, ನಮ್ಮಪ್ಪ ನಮ್ಮವ್ವರ ಅಂದಾರ ಅಂತ ತಿಳ್ಕೊಂಡು ನಾವು ಮುಂದೆ ಅನ್ಕೊಂತ ಹೊಂಟೇವ್ರಿ ಅಂತ ತಿಳ್ಕೊಂಡು ಯಾರು ಆ ತರ ಅನರ್ಥ ಮಾಡ್ಕೊಳ್ಬೇಡ್ರಿ. ಅದಕ್ಕೊಂದು